ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ರೈಸ್ ಮತ್ತು ಹನಿ ಸೋಪ್ ಹೇಗೆ ಮಾಡೋದು ಮೆಲ್ಟ್ ಆ್ಯಂಡ್ ಪೋರಲ್ಲಿ ಅಂತ ನೋಡ್ಕೊಂಡು ಬರೋಣ. ಅದಕ್ಕೋಸ್ಕರ ನಾನಿಲ್ಲಿ ಗೋಟ್ ಮಿಲ್ಕ್ ಸೋಪ್ ಪೇಸ್ಟ್ ತಗೊಂಡಿದ್ದೀನಿ. ಇದು ಎಕ್ಸಲೆಂಟ್ ಮಾಯ್ಶ್ಚರ್ ಕೊಡುತ್ತೆ ಮತ್ತು ಎಲ್ಲ ಸ್ಕಿನ್ನವ್ರಿಗೂ ಸೂಟ್ ಆಗುತ್ತೆ ಮತ್ತು ಗುಡ್ ಕ್ಲೆನ್ಸಿಂಗ್ ಮಾಡುತ್ತೆ ಇದು. ಹಾಗಾಗಿ ನೆಕ್ಸ್ಟ್ ರೈಸ್ ಪೌಡರ್ ತಗೊಂಡಿದ್ದೀನಿ. ಇದು ಓಪನ್ ಪೋರ್ಸ್ನ ಟೈಟ್ನಿಂಗ್ ಮಾಡುತ್ತೆ. ಎಕ್ಸೆಸ್ ಆಯಿಲ್ನ ಅಬ್ಸರ್ವ್ ಮಾಡಿಬಿಟ್ಟು ನಿಮ್ಮದು ಸ್ಕಿನ್ ಏಜಿಂಗ್ನ ಕಡಿಮೆ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ಅಮಿನೋ ಆಸಿಡ್ಸ್ ಇರುತ್ತೆ. ಅದಕ್ಕೆ ಹನಿ ತಗೊಂಡಿದ್ದೀನಿ. ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ವರ್ಕ್ ಮಾಡುತ್ತೆ ಮತ್ತು ಹೆಚ್ಚು ಮಾಯ್ಶ್ಚರ್ ಕೊಡುತ್ತೆ, ಗ್ಲೋಯಿಂಗ್ ಸ್ಕಿನ್ನ ಕೊಡುತ್ತೆ ನಿಮ್ಮದು. ಹಾಗಾಗಿ ಇಲ್ಲಿ ನಾನು ಹನಿ ತಗೊಂಡಿದ್ದೀನಿ. ಮತ್ತು ಲ್ಯಾವೆಂಡರ್ ಎಸೆನ್ಷಿಯಾ ಆಯಿಲ್ ಏನು ಮಾಡುತ್ತೆ ಅಂದರೆ, ಯಾವುದಾದ್ರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ನಿಮ್ಮ ಸ್ಕಿನ್ ಮೇಲೆ ಅದನ್ನು ಹೋಗ್ಲಾಡಿಸ್ಬಿಟ್ರು ಆಕ್ನೆ ಬರ್ದಂಗೆ ನೋಡ್ಕೊಳ್ಳುತ್ತೆ, ಪಿಂಪಲ್ ಬರ್ದಂಗೆ ನೋಡ್ಕೊಳ್ಳುತ್ತೆ. ಇವಾಗ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು 150 ಗ್ರಾಮು ಗೋಟ್ ಮಿಲ್ಕ್ ಸೋಪ್ ಬೇಸ್ ತಗೊಂಡಿದ್ದೀನಿ. ಇದನ್ನು ನಾವಿವಾಗ ರೈಸ್ ತಗೊಂಡಿದ್ದೀನಿ ಮತ್ತು ಹನಿ ತಗೊಂಡಿದ್ದೀನಿ. ಇದರದ್ದು ಮೆಷರ್ಮೆಂಟ್ ಎಲ್ಲ ನಾನು ಈ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ, ಲಾಸ್ಟ್ವರೆಗೆ ನೋಡಿ. ಇವಾಗ ನಾವಿದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಟಿದ್ದೀನಿ. ಗೋಟ್ ಮಿಲ್ಕ್ ಸೋಪ್ ಬೇಸು ಬಂದುಬಿಟ್ಟು ನಾನು ಯಾಕೆ ತೊಗೊಂಡಿರೋದು ಅಂದರೆ, ಇಲ್ಲಿ ರೈಸ್ ಸೋಪ್ ಮಾಡ್ತಿರೋದಲ್ವ. ಹಾಗಾಗಿ ಈ ಕಲರ್ ಅದಕ್ಕೆ ಸೂಟ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಸ್ಕಿನ್ಗೆ. ಹಾಗಾಗಿ ನಿಮಗೆ ಡ್ರೈ ಔಟ್ ಮಾಡಲ್ಲ ಸ್ಕಿನ್ನನ್ನು. ಹಾಗಾಗಿ ಇದು ಮೆಲ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ. ಇವಾಗ ಇದು ಮೆಲ್ಟ್ ಆಗಿದೆ. ಮೆಲ್ಟ್ ಆದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಹೊರಗಡೆ ತೆಗೆದಿಟ್ಕೊಳ್ಳೋಣ. ಏಕೆಂದರೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಳ್ಬೇಕು, ಅದಕ್ಕೋಸ್ಕರ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಹೊರಗಡೆ ತಗೋತಾ ಇದ್ದೀನಿ. ಮತ್ತು ಏನಾಗುತ್ತೆ ಅಂತಂದರೆ, ನೀವು ಹೊರಗಡೆ ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರೆ ಅಲ್ಲೇ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀವು ಬೇಗ ಏನೇನು ಇಂಗ್ರೀಡಿಯೆಂಟ್ ಇಟ್ಕೊಂಡಿದ್ದೀರ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದು ಲಂಪ್ಸ್ ಎಲ್ಲ ಫಾರ್ಮ್ ಆಗಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ಸೋಪ್ದು ಬೆನಿಫಿಟ್ ಏನಂದರೆ, ನಿಮಗೆ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಏಜಿಂಗ್ನ ಕಡಿಮೆ ಮಾಡುತ್ತೆ. ಮತ್ತು ಈ ಕೊರಿಯನ್ ಟೈಪ್ ಸ್ಕಿನ್ ಅಂತಾರಲ್ಲ, ಆ ಥರ ಸ್ಕಿನ್ನನ್ನು ನಿಮಗೆ ಶೈನಿಂಗ್ ಆಗಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇರೋದು ಸೋಪು. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ನನ್ನದು ಚಾನಲ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದು ಬೇಸ್ ರೆಡಿಯಾಗಿದೆ. ಈಗ ನಾನು ಇದನ್ನು ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ಇದು ನನ್ನ ಹತ್ರ ಇರೋ ಹನಿ ಮೋಲ್ಡು. ಇದಕ್ಕೆ ಹಾಕಿ ಒಂದು 2 to 3 ಅವರ್ ನೀವು ವೆಯ್ಟ್ ಮಾಡಿದರೆ ಇದು ಇಮಿಡಿಯೇಟ್ ನಿಮಗೆ ಹಾರ್ಡ್ನೆಸ್ ಆಗುತ್ತೆ. ಆವಾಗ ನಾನು ಹೇಗೆ ಡಿಮೋಲ್ಡ್ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಇವಾಗ ನೋಡಿ, ಇದು 2 to 3 ಅವರ್ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಜಸ್ಟ್ ಹೇಗೆ ಮಾಡಿದರೆ ನಿಮಗೆ ಡಿಮೋಲ್ಡ್ ಆಗುತ್ತೆ. ರೆಡಿಯಾಗಿರೋ ಸೋಪ್ ಸಿಗುತ್ತೆ. ನೊರೆ ಕೂಡ ಚೆನ್ನಾಗಿ ಬರುತ್ತೆ. ಪ್ರತಿಯೊಬ್ಬರು, ತುಂಬ ಈಸಿ ಇದೆ, ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮಗೆ ವಿಡಿಯೋ ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.